ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ. ಓಕೆನಾ? ಬನ್ನಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಮೀಶೋಯಿಂದ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ತುಂಬ ಅಂದರೆ ತುಂಬ ಬೆಸ್ಟ್ ಇದೆ. ನಾನು ಮೀಶೋದಲ್ಲಿ ವೀಡಿಯೋಸ್ಗಳು ನೋಡ್ತಿರ್ಬೇಕಾದ್ರೆ ಈ ಫೌಂಡೇಶನ್ ನನಗೆ ಸಿಕ್ತು. ತುಂಬ ಚೆನ್ನಾಗಿದೆ. ಇದನ್ನು ಹಚ್ಕೊಂಡ್ರೆ ನಾವು ಮುಖದಲ್ಲಿ ಏನೇ ಕಲೆಗಳಿದ್ರೂ ಕೂಡ ಅದು ಮರೆ ಮಾಚಬಹುದು. ಅಷ್ಟೊಂದು ಬೆಸ್ಟಾಗಿದೆ. ಮತ್ತು ಎಲ್ಲೂ ಪ್ಯಾಚಿ ಅನಿಸಲ್ಲ, ಆ ಥರ ಇದೆ. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಹಚ್ಕೊಂಡು ತೋರಿಸ್ತಿದ್ರಲ್ವ, ನಾನು ತೊಗೊಳ್ಳೋಣ. ನನ್ನ ಮುಖದಲ್ಲೂ ಕೂಡ ತುಂಬ ಪ್ಯಾಚಸ್ ಇದ್ದಾವೆ, ಭಂಗ್ ಕೂಡ ಇದೆ ನನ್ನ ಮುಖದಲ್ಲಿ. ಮತ್ತು ಅಲ್ಲಿ ಕಲೆಗಳು, ಪಿಂಪಲ್ಸ್ ಕಲೆಗಳು ತುಂಬ ಇದ್ದಾವೆ. ಅದರಿಂದ ನಾನು ಇದನ್ನು ತೊಗೊಂಡು ಯೂಸ್ ಮಾಡೋಣ ಅಂತ ಹೇಳಿ ತೊಗೊಂಡು ಯೂಸ್ ಮಾಡಿದ್ದೀನಿ. ಇದು ತುಂಬ ದಿನ ಯೂಸ್ ಮಾಡಿದ ಮೇಲೆ ನಾನು ನಿಮಗೆ ಶೋ ಮಾಡ್ತಿರೋದು. ತುಂಬ ಬೆಸ್ಟ್ ಇದೆ ಫ್ರೆಂಡ್ಸ್, ನೀವು ಕೂಡ ತೊಗೋಬೋದು. ನೀವು ಇದನ್ನು ಹಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಏನು ಬೇಸಿಕ್ ಕ್ರೀಮ್ ಹಚ್ತಿರಲ್ವ ಮನೆಯಲ್ಲಿ, ಮಾಯ್ಚುರೈಸರ್, ಅದನ್ನು ಹಚ್ಕೊಳ್ಳಿ. ನಂತರ ಇದನ್ನು ನೀವು ಮೇಕಪ್ಗೆ ಅಳವಡಿಕೆ ಮಾಡ್ಕೋಬೋದು. ಇದಕ್ಕಿಂತ ಮುಂಚೆ ನೀವು ಪ್ರೈಮರ್ ಹಚ್ತೀನಿ, ಲಾಂಗ್ ಲಾಸ್ಟಿಗೆ ಬೇಕು ನನಗೆ ಮೇಕಪ್ ಅಂತ ಅಂದರೆ ಪ್ರೈಮರ್ ಕೂಡ ಹಚ್ಕೊಳ್ಳಿ. ನಾನೇನು ಹಚ್ತಾ ಇಲ್ಲ, ಜಸ್ಟ್ ನಿಮಗೆ ತೋರಿಸ್ಲಿಕ್ಕಂತ ಹೇಳಿ ನಾನು ಈ ಮೇಕಪ್ನ ಮಾಡ್ಕೊತಾ ಇದ್ದೀನಿ. ನನ್ನ ಮುಖದಲ್ಲಿ ಅಷ್ಟೊಂದು ಕಲೆಗಳಿದ್ವು, ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಫೌಂಡೇಶನ್ ಬಂದುಬಿಟ್ಟು ನೀಟಾಗಿ ಕುತ್ಕೊತಾ ಇದೆ. ಬ್ಲೈಂಡ್ ನೀಟಾಗಿ ಮಾಡ್ಬೋದು ನಾವು. ಅದರಲ್ಲೇ ಕೊಟ್ಟಿದ್ದಾರೆ 2 ಬ್ಲೈಂಡರನ್ನು. ಆ ಬ್ಲೈಂಡರಿಂದ ನಾವು ನೀಟಾಗಿ ಬ್ಲೈಂಡ್ ಮಾಡ್ಬೋದು. ಈಗ ಸಡನ್ಲಿ ಮೇಕಪ್ ಆಗಬೇಕು ಅಂತ ಅಂದರೆ ಒಂದು ಏನು ಕ್ರೀಮ್ ಇರುತ್ತೆ, ಬೇಸಿಕ್ ಕ್ರೀಮ್, ಮತ್ತು ನಾವು ಪೌಡ್ರ್ ಹಚ್ಕೊಂಡು ಹೋಗ್ಬಿಡ್ತೀವಿ. ನಮ್ಮ ಮುಖದಲ್ಲಿರುವ ಕಲೆಗಳೆಲ್ಲ ಹಾಗೆ ಶೋ ಆಗ್ತಾ ಇರುತ್ತೆ. ಅದರಿಂದ ನಾವು ಈ ಒಂದು ಪ್ಯಾಲೆಟ್ನ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಫೌಂಡೇಶನ್ ಬಂದುಬಿಟ್ಟು ಏನು ತುಂಬ ಕಾಸ್ಟ್ಲಿ ಇಲ್ಲ, 200 ಒಳಗೆ ಇದೆ. ಎಲ್ಲರೂ ಕೂಡ ತೊಗೋಬೋದು. ನಾವೆಲ್ಲಾದರೂ ಸಡನ್ಲಿ ರೆಡಿ ಆಗಬೇಕು ಅಂತ ಅಂದರೆ ಈ ಜಸ್ಟ್ ಕ್ರೀಮ್ನ ಹಚ್ಕೊಂಡು ಅದ್ರ ಮೇಲೆ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಹೋದರೆ ಸಾಕು, ತುಂಬ ಚೆನ್ನಾಗಿ. ಮತ್ತು ಮೇಲ್ಗಡೆ ಒಂಚೂರು ಪೌಡ್ರ್ ಹಚ್ಚಿದರೆ ಸಾಕು, ನಾವು ಮೇಕಪ್ ಮಾಡಿರೋ ಹಾಗೇ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಮುಖದಲ್ಲಿರುವ ಕಲೆಗಳು ಯಾರಿಗೂ ಗೊತ್ತಾಗಲ್ಲ ಕಲೆ ಇದೆ ಅಂತ ಹೇಳಿ, ಅಷ್ಟು ಚೆನ್ನಾಗಿರುತ್ತೆ. ಅದರಿಂದ ನೀವು ಏನಾದರೂ ತೊಗೋಬೇಕು ಅಂತ ಅನಿಸಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಅಥವಾ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಮತ್ತು ನಾನು ಮಾಡಿರುವಂಥ ಮೇಕಪ್ ಯಾವ ಥರ ಇದೆ, ಮತ್ತು ಈ ಪ್ಯಾಲೆಟ್ ಫೌಂಡೇಶನ್ ಪ್ಯಾಲೆಟ್ ಯಾವ ಥರ ಇದೆ ಅಂತ ಹೇಳಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ನಿಮಗೂ ಇಷ್ಟ ಆಗುತ್ತಾ ಅಂದ್ಕೊಂಡಿದ್ದೀನಿ. ನನಗೂ ತುಂಬ ಇಷ್ಟ ಆಗಿದೆ. ನೋಡಿ, ನಾನು ಜಸ್ಟ್ ಫೌಂಡೇಶನ್ ಹಚ್ಕೊಂಡು ಒಂದು ಸ್ಟಿಕ್ಕರ್ ಹಚ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಇದೆಲ್ಲ ಆದಮೇಲೆ ನಿಮ್ಮ ಹತ್ರ ಏನಾದರೂ ಸ್ಪ್ರೇ, ಮೇಕಪ್ ಸ್ಪ್ರೇ ಇದ್ದರೆ, ತುಂಬ ಹೊತ್ತಿರುತ್ತೆ ಮೇಕಪ್ಪು, ಅದಕ್ಕೋಸ್ಕರ ಏನಾದರೂ ಸ್ಪ್ರೇ ಇದ್ದರೆ ಸ್ಪ್ರೇ ಕೂಡ ಮಾಡ್ಕೊಳ್ಳಿ. ಸ್ಪ್ರೇ ಇಲ್ಲ ಅಂದರೆ ಜಸ್ಟ್ ನೀವು ನೀಟಾಗಿ ಪೌಡ್ರನ್ನ ಬ್ಲೈಂಡ್ ಮಾಡಿ ಹಾಕ್ಕೊಂಡು ಹೋದರೆ ಎಲ್ಲೂ ಕೂಡ ಪ್ಯಾಚಿ ಅನಿಸಲ್ಲ, ಏನೂ ಅನಿಸಲ್ಲ. ಯಾಕಂದರೆ ನಾನು ಯೂಸ್ ಮಾಡಿದ್ದೀನಲ್ವ, ಅದರಿಂದ ಹೇಳ್ತಿರೋದು. ತುಂಬ ಚೆನ್ನಾಗಿರುತ್ತೆ. ನಾವು ಬೇರೆ ಫೌಂಡೇಶನ್ಗಳನ್ನೆಲ್ಲ ನೋಡಿದ್ದೀನಿ ನಾನು, ಫಸ್ಟೆಲ್ಲ ಹಚ್ಚಿದ್ದೀನಲ್ವ, ಸ್ವಲ್ಪ ಹಚ್ಕೊಂಡು ಹೋದರೆ ಸಾಕು, ಸ್ವಲ್ಪ ಬೆವರು ಬಂದರೆ ಸಾಕು, ಅಲ್ಲೆಲ್ಲ ಪ್ಯಾಚಿ ಅನ್ನಿಸ್ತಿರುತ್ತೆ. ಮತ್ತು ಒಂಥರ ಗೋಡೆ ಮಳೆ ಬಂದಾಗ ಹೆಂಗೆ ಬಿರುಕಿರುತ್ತಲ್ವ, ಆ ಥರ ಕಾಣಿಸ್ತಾ ಇರುತ್ತೆ ಫೇಸು. ಇದನ್ನು ಹಚ್ಚಿದ್ದೀನಲ್ವ, ಎಲ್ಲೂ ಕೂಡ ನನಗೆ ಹಂಗೆ ಅನಿಸೂ ಇಲ್ಲ. ನಾನು ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಮಾಯ್ಚುರೈಸ್ ಕ್ರೀಮ್ ಯಾವುದೇ ಇರಲಿ, ಅದನ್ನು ಹಚ್ಚಿದಾಗ ಯಾವ ಥರ ಫೀಲ್ ಆಗುತ್ತಲ್ವ, ಆ ಥರ ಫೀಲ್ ಆಗುತ್ತೆ. ನಾನು ಏನು ಮೇಕಪ್ ಮಾಡಿದ್ದೀನಿ, ಅಷ್ಟೊಂದೆಲ್ಲ ಕ್ರೀಮ್ ಹಚ್ಚಿದ್ದೀನಿ ಅಂತ ಏನೂ ಅನಿಸೋದೇ ಇಲ್ಲ, ಆ ಥರ ಇರುತ್ತೆ. ನಾನೀಗ ಹಚ್ಚಿದ್ದೀನಲ್ವ ಫೌಂಡೇಶನ್, ಅದ್ರ ಮೇಲೆ ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ನೋಡಿ ನಾನು ಐಬ್ರೋಸ್ನ ನಾನು ನೀಟಾಗಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫೌಂಡೇಶನ್ ಸ್ವಲ್ಪ ಹಚ್ಚಿದ್ದೀನಿಲ್ಲ, ಎಲ್ಲ ವೈಟ್ ಆಗಿರುತ್ತೆ. ನಂತರ ನಾನು ಸ್ವಲ್ಪ ಹೈಲೈಟರ್ನ ಹಚ್ತಾ ಇದ್ದೀನಿ. ಚಿಕ್ಕದಾಗಿ. ನಾನೀಗೆಲ್ಲ ಏನು ಯೂಸ್ ಮಾಡ್ತಿದ್ದೀನಿ ಪ್ರಾಡಕ್ಟ್ಗಳು, ಆ ಎಲ್ಲ ಪ್ರಾಡಕ್ಟ್ಗಳು ನಾನು ಮೀಶೋಯಿಂದನೇ ತರಿಸಿರೋದು. ಯಾಕಂತ ಅಂದರೆ ಅದರಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಅದರಲ್ಲೇ ನಾನು ಏನೇ ಶಾಪಿಂಗ್ ಮಾಡಿದ್ರೂ ಕೂಡ ಅದರಿಂದನೇ ತರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಎಲ್ಲ ಪ್ರಾಡಕ್ಟ್ಗಳು, ಬಟ್ಟೆಗಳಾಗಿರ್ಬೋದು, ಪ್ರತಿಯೊಂದು ನಾನು ಅಲ್ಲೇ ಶಾಪಿಂಗ್ ಮಾಡೋದು. ಹೊರಗಡೆಗಿಂತ ನಾನು ಮೀಶೋದಲ್ಲೇ ಜಾಸ್ತಿ ಶಾಪಿಂಗ್ ಮಾಡ್ತೀನಿ. ಆನ್ಲೈನ್ ಪೇಮೆಂಟ್ ಇದೆ, ಕ್ಯಾಶ್ ಆನ್ ಡೆಲಿವರಿ ಏನಿಲ್ಲ ಅದರಲ್ಲಿ. ಆನ್ಲೈನ್ ಪೇಮೆಂಟ್. ನನ್ನ ಹತ್ರ ಅಮೌಂಟ್ ಇದ್ದಾಗೆಲ್ಲ ಏನಾದರೂ ಒಂದು ಚಿಕ್ಕದಾಗಿ ಕಡಿಮೆ 200 ಒಳಗೆ ಸಿಗುವಂಥ ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಅದರಲ್ಲೇ ತರಿಸ್ತೀನಿ. ಬಟ್ ಬೆಸ್ಟ್ ಅನಿಸುತ್ತೆ ನನಗಂತೂ. ಕಾಜಲಿಂದ ಹಿಡಿದು ಐ ಪ್ಯಾಲೆಟ್ವರೆಗೂ ನಾನು ಎಲ್ಲದೂ ಕೂಡ ಮೀಶೋಯಲ್ಲೇ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಇದು ಕೂಡ ಮೀಶೋಯಿಂದನೇ ತರಿಸಿದ್ದು. ಪ್ರತಿಯೊಂದು ಮೇಕಪ್ ಪ್ರಾಡಕ್ಟ್ ನಾನು ಮೀಶೋಯಿಂದನೇ ತರಿಸ್ತೀನಿ. ನಿಮಗೂ ಏನಾದರೂ ಲಿಂಕ್ ಬೇಕು ಅಂತ ಅಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಅದ್ರ ಜೊತೆಗೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಬೇಕಿದ್ದರೆ ನೀವು ತೊಗೊಂಡು ಯೂಸ್ ಮಾಡಿ. ಓಕೆನಾ? ಸಿಂಪಲ್ ಆಗಿರಲಿ ಅಂತ ಹೇಳಿ ಸ್ವಲ್ಪನೇ ಕೈಯಿಂದನೇ ಹಚ್ತಾ ಇದ್ದೀನಿ ಲಿಪ್ಸ್ಟಿಕ್ನ ಎಂಡಲ್ಲಿ, ನ್ಯಾಚುರಲ್ ಆಗಿ ಬರಲಿ ಅಂತ ಹೇಳಿ. ನಿಮಗೂ ಅನಿಸ್ತಿದೆ ಅಲ್ವಾ ಫ್ರೆಂಡ್ಸ್, ನ್ಯಾಚುರಲ್ ಆಗಿದೆ ಅಂತ ಹೇಳಿ? ಎಲ್ಲೂ ಕೂಡ ನಾನು ಮೇಕಪ್ ಮಾಡಿದ್ದೀನಿ ಅಷ್ಟೊಂದಂತ ಅನ್ನಿಸ್ತಾನೆ ಇಲ್ಲ, ನ್ಯಾಚುರಲ್ ಆಗೇ ಇದೆ.
ನಾನೆಲ್ಲೂ ಕೂಡ ಫಿಲ್ಟ್ರ್ ಹಾಕಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳಿ. ನಮ್ಮ ಫೇಸ್ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಕಂಡಾಗ ನಮಗೂ ಖುಷಿ ಅನಿಸುತ್ತೆ ಮನಸ್ಸಲ್ಲಿ ಅಲ್ವಾ. ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದರಲ್ಲೂ ನಾವು ಕೂಡ ಚೆನ್ನಾಗಿ ಕಾಣಿಸ್ಬೇಕಂತ ತುಂಬ ಆಸೆ ಇರುತ್ತೆ. ಆದರೆ ಏನು ಮಾಡ್ತೀರಾ ಅಲ್ವಾ, ನಮ್ಮ ಫೇಸಲ್ಲಿ ಕಲೆಗಳಿದ್ದಾವೆ, ಪಿಂಪಲ್ಸ್ ಕಲೆಗಳಾಗಿರ್ಬೋದು, ಅಥವಾ ಈ ಭಂಗು ಅಂತ ಬಂದಿದೆ ಅಲ್ವಾ, ಈ ಭಂಗು ಆವಾಗವಾಗ ಬರ್ತಾನೆ ಇರುತ್ತೆ. ಏನಕ್ಕೆ ಬರುತ್ತೋ ಗೊತ್ತಿಲ್ಲ ನನಗೆ, ಹಾರ್ಮೋನ್ ವೇರಿಯೇಷನಿಂದ ಬರುತ್ತೆ ಅಂತ ಹೇಳ್ತಾರೆ. ಏನು ವೇರಿಯೇಷನ್ ಆಗುತ್ತೋ ನನಗೂ ಗೊತ್ತಿಲ್ಲ. ನನಗಂತೂ ಭಂಗು ಆವಾಗವಾಗ ಹೋಗೇ ಬಿಟ್ಟಿತ್ತು, ಆದರೆ ಈಗ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಭಂಗು ಬಂದುಬಿಟ್ಟಿದೆ. ಅದರಿಂದ ನನ್ನ ಮುಖ ನನಗೆ ನೋಡಿದರೆ, ಮಿರರಲ್ಲಿ ನೋಡಿದರೆ ನನಗೆ ಒಂಥರ ಅನ್ನಿಸ್ತಿರುತ್ತೆ. ಅದರಿಂದ ಈ ಏನಿದೆಲ್ಲ ಫೌಂಡೇಶನ್ ಪ್ಯಾಲೆಟ್ನ ತರಿಸಿದ ಮೇಲೆ ಹಚ್ಕೊತಾ ಇರ್ತೀನಿ. ಹೊರಗಡೆ ಹೋದಾಗ ಇದನ್ನು ಹಚ್ಕೊಂಡು ಹೋಗ್ತೀನಿ. ನನಗೆ ಒಂಥರ ಫೀಲ್ ಅನಿಸುತ್ತೆ, ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ಮತ್ತು ನನ್ನ ಮುಖ ನಾನು ನೋಡಿದ್ರೂ ನನಗೆ ಒಂಥರ ಖುಷಿ ಅನಿಸುತ್ತೆ, ಬೇರೆಯವರಿಗಿಂತ ನಾನು ಚೆನ್ನಾಗಿದ್ದೀನಲ್ವಾ ಅಂತ ಅನಿಸುತ್ತೆ. ನೀವು ಕೂಡ ತಗೊಂಡು ನಿಮ್ಮ ಮುಖವನ್ನು ಅಂದಗೊಳಿಸ್ಕೊಳ್ಳಿ ಅನ್ನೋದನ್ನು ಮಾತ್ರ ನಾನು ಹೇಳ್ತೀನಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.